ನಾ ಇವತ್ತ ಗೊಂಜಾಳ ಹೊಲಕ್ಕ ನೀರ್ ಹಾಸಕಂತೇಳಿ ಮೋಟರ್ ಚಲೋ ಮಾಡಕ್ ಬಂದನ. ಟೈಮ್ 11:30 ಆಗೈತಿ. ಇನ್ನಾದ್ರೂ ಕರೆಂಟ್ ಇಲ್ಲ. 11:15 ಹಾಕಿ ಸಂಜಿ 6:15 ತೆಗಿಬೇಕಿತ್ತ. ಆದ್ರೆ ಈಗ ಬೆಳಿಗ್ಗೆ 11:30 ಪೋಣಿ 12 ಆದ್ರೂ ಕರೆಂಟ್ ಹಾಕೋದಿಲ್ಲ. ಸಂಜೆ ಹೊತ್ತ ಇನ್ನ 6 ದೂರ ಹೋಗ್ತದ. 5 ಗಂಟೆಗೆ ಕರೆಂಟ್ ತೆಗಿತಾರ. ಅಂದ್ರ ಬೆಳಿಗ್ಗೆ 6 ತಾಸ ಸಂಜೆ ಹೊತ್ತು 4 ತಾಸ ಕರೆಂಟ್ ಕೊಡತಾರ. ಹಳದಾಗ ನೋಡ್ರ ಫುಲ್ ನೀರ್ ಐತಿ. ಹಳದಾಗ ಫುಲ್ ನೀರ್ ಐತಿ. ಇನ್ನ ಹೊಲ್ದಾನ್ ಮಳಿನೂ ಕರೆಕ್ಟ್ ಆಗವತ್ತಿನ ಹೊಲ್ದಾನ್ ಬೆಳಿ ಇದಾಕೈತಿ ತಿಳಿ ಮೋಟ್ರು ಚಲೋ ಮಾಡಕತ್ರ ಸರಿಯಾಗಿ ಕರೆಂಟು ಕೊಡುವಾರ. ಹಿಂಗಾದ್ರ ಏನ್ ಮಾಡ್ಬೇಕು ನಾವ? ಹಳಕ್ ನೋಡ್ರಿ ಫುಲ್ ನೀರ್ ಐತೆ. ಹಳದಾಗ ಫುಲ್ ನೀರ್ ಐತೆ, ಹೊಳ್ಯಾಗೂ ಫುಲ್ ನೀರ್ ಐತೆ. ಆದ್ರೂ ಕರೆಂಟ್ಗಳು ಚಲೋ ಮಾಡ್ಬಾರ. ಅಂದ್ರ ಕರೆಂಟ್ ಹಾಕ್ವಾರ. ಟೈಮ್ 11:30 ಆತ. ಈಗ ಟೈಮ್ 11:30 ಆದ್ರೆ ಇನ್ನ ಕರೆಂಟ್ಗಳಿಲ್ಲ. ಏನ್ ಮಾಡ್ಬೇಕು? ಆ ಕಡೆ ಗೊಂಜಾಳಗಳೆಲ್ಲ ಒಣಗಿ ಸಾಕಾಗ್ಯಾವ. ಕಬ್ಬುಗಳೆಲ್ಲ ಪೂರ್ತಿ ಒಣಗಿ ಡೊಣ್ ಹುಳ ಐತಿ, ಅದ್ ಐತಿ ಇದೈತಿ ಮೊದಲ ಹಾಳ ಹೋಗ್ಯಾವ. ಅದ್ರೊಳಗೆ ಇವ್ರು ಕರೆಂಟ್ ಕೊಡುದಿಲ್ಲ. ಹಳದಾಗ ನೀರಿದ್ದಾಗ ಕರೆಂಟ್ ಕೊಡುದಿಲ್ಲ, ಕರೆಂಟ್ ಇದ್ದಾಗ ಹಳಗಳಿಗೆ ನೀರ್ ಬಿಡುದಿಲ್ಲ. ಹಿಂಗಾದ್ರ ಏನ್ ಮಾಡ್ಬೇಕು ನಾವ? ಎಲ್ಲಾ ಕಟ್ಟಿ ಇಟ್ಟ, ಎಲ್ಲಾ ವೈರ್ ಗಿವ್ರ್ ಎಲ್ಲ ಸುತ್ತಿಟ್ಟ ಮನಿಗ್ ಹೋಗ್ಬೇಕಾಕೈತಿ. ಅಂದ್ರ ಮನಿಗ್ ಹೋಗಿ ಮನ್ಯಾಗ ಏನಾರ ಎಣ್ಣಿ ಬಟ್ಲೆ ಅದನ್ ಬಟ್ಲೆ ತಗೋಬೇಕಾಕೈತಿ. ಯಾಕಂದ್ರ ಮೊದ್ಲ ನೀರಿಲ್ಲ, ಮಳಿ ಆಗವಾತ. ಕರೆಂಟ್ ಕೊಡೋರ ಎತ್ತೊಳಗ ಈಗಟ ಒಂದ್ 15-20 ದಿನ ಆತ ನೀರ್ ಬಿಟ್ಟದಕ್ಕ. ನೀರ್ ಬಿಟ್ರು ಇನ್ನ ಕರೆಂಟ್ ಕೊಡುವಾರಿ ನೀವು. ಏನ್ ಮಾಡ್ಬೇಕು? ಕರೆಂಟ್ ಹಾಕ್ರಿಲ್ಲ, ನಾವು ಮೋಟ್ರುಗಳು ಚಲೋ ಮಾಡ್ಬೇಕ. ಟೈಮ್ 11:30 ಆತ. ಮೊದಲೆಲ್ಲ 7 ತಾಸ ಕರೆಂಟ್ ಕೊಡ್ತಿರಿ. ಬೆಳಿಗ್ಗೆ 7 ತಾಸ, ಸಂಜೆ ಹೊತ್ತು 4 ತಾಸ. ಈಗ ಬೆಳಿಗ್ಗೆ 6 ತಾಸ ಕರೆಂಟ್ ಕೊಡ್ತೀರ, ಸಂಜೆ ಹೊತ್ತು 4 ತಾಸ ಕರೆಂಟ್ ಕೊಡ್ತೀರ. ರಾತ್ರಿ ಕದಲ್ದಾಗ ಯಾವ ಮಗ ಹೋಗಿ ಹಾಸನ ನೀರಲ್ಲಿ ಹುಳ ಹುಪ್ಪಿ ಕಡ್ ಸತ್ತಂದ್ರ ಯಾವ ಬರ್ತೀರಿ ನೀವು ಹೇಳಾಕ ಇಲ್ಲಿ? ಹಂಗಲ್ಲ ಹಿಂಗಂತೇಳಿ ಹಿಂಗಾರ ಸ್ವಲ್ಪ ವಿಚಾರ ಮಾಡ್ರಿ. ಎಲ್ಲಾ ಸುಸೂತ್ರಲೆ ನಡೀತಿರುದಿಲ್ಲ ರೈತರುಗಳ ಜೀವನ. ಏನು ನಿಮ್ಗೆ ಹೆಂಗಾರ ಅನ್ಸೈತೆ ನನಗ್ ತಿಳಿವತ್. ಯಾಕಂದ್ರ ಹಳದಾಗ ಫುಲ್ ನೀರ್ ಐತಿ. ಈಗ ಹಳದಾಗ ನೀರ್ ಐತಿ. ಈಗ ಅವರು ಮಳಿ ಆಗವತ್ತ. ರೈತರ ಏನಾರ ಇದನ್ನ ಮಾಡ್ಕೋತಾರ, ನಾವು ಕರೆಂಟ್ ಕೊಡ್ಬೇಕು ಅನ್ನೋದು ವಿಚಾರ ಇಲ್ಲ ನಿಮಗ. ನೀವು ಮಾತ್ರ ಫುಲ್ ಆ ಕಡೆ ಯಾವ್ದಾರ ಒಂದ್ ದೊಡ್ಡ ಫಂಕ್ಷನ್ ಇದ್ರ ಅಲ್ಲಿ ಕೇಳದ ಫುಲ್ ಕರೆಂಟ್ ಕೊಡುದು. ಇಲ್ಲಿ ನಮ್ ರೈತರ ತಕ್ಕ ಇದನ್ನ ಬಿಡುದು. 6 ತಾಸ 7 ತಾಸ ಕರೆಂಟ್ ಕೊಡುದು. 1 ತಾಸ ಕಮ್ಮಿ ಮಾಡಿ ಅದ 1 ತಾಸನ ಆ ಕಡೆ ಫಂಕ್ಷನ್ಗಳು ನೀಡ್ತಿರ್ತಾವಲ್ಲ ಅಲ್ಲಿ ಕೊಟ್ಟು ಬಿಡುದು ಕರೆಂಟ್. ಈ ಕಡೆ ಅವ್ರ ರೈತರು ಏನಾರ ಹಾಳಾಗ ಹೋಗೋರ್ ಹೆಡ್ಸಿ ಮಕ್ಳು ಅಂತೇಳಿ ಕೊಟ್ಟು ಬಿಡುದ್ ನೀವು. ಈ ಕಡೆ ಅವ್ರ ಏನಾರ ಮಾಡ್ಕೊಲಕಂತೇಳಿ. ಹಂಗ್ರು ಹಿಂಗಾರ ಏನ ಈಗ ಮೊದಲ ಮಳಿ ಆಗವತ್ತ ಅಥವಾ ನೀವು ಹಂಗ ಮಾಡಕೈತ್ರಿ ಅಂದ್ರ ಹೊಲ್ದಾನ ಬೆಳಿ ಮೊದಲಕ್ಕ ಡೊಣ್ ಹುಳ ಐತಿ, ನೀರ್ ಲಾಕಾಗಿ ಒಣಗಿ ಹೊಂಟಾವ. ಈಗ ಹಳಕ್ ಫುಲ್ ನೀರ್ ಐತೆ. ಹಳಕ್ ಫುಲ್ ನೀರ್ ಇದ್ದಾಗ ನೀವ್ ಯಾಕೆ ಕರೆಂಟ್ ಕೊಡುವಾರಿ? ಯಾಕ ಕಾರಣಕ್ಕೆ ನಿಮ್ಗೆ ಏನ್ ರಾಜಕೀಯ ಒತ್ತಡ ಐತೆ ಏನೈತೆ? ಏನ ಅವ್ರಿಗೆ ರೈತರಿಗೆ ಕರೆಂಟ್ ಕೊಡಬಾರ್ರಿ ಅಂತ ಹೇಳ್ಯಾರ? ಏನ್ ಅನ್ನೋದು ಹೇಳ್ಯಾರ ಹೇಳ್ರಲ್ಲ ಸ್ವಲ್ಪ. ನೋಡ್ರಿ ಹಳದಾಗ ಫುಲ್ ನೀರ್ ಇದ್ದ, ಹಳದಾಗ ಈ ಅಳತಿ ನೀರ್ ಐತಿ. ಹೆಂಗ್ ಮಾಡೋದು ಹಿಂಗಾದ್ರ? ಕರೆಂಟ್ ಕೊಟ್ರ ಚಲೋ, ಇಲ್ಲಂದ್ರ ಹೊಳ್ಳಿ ಅದ ಹಂಗ ಹರ್ಕೋತ ಹೋಗ್ಬಿಡೈತಿ. ಮಂದ್ಕೊನ ಎಲ್ಲ ಯಾವಾರ. ಈಗ ಮತ್ ನಡಬಾರಕ್ ಏನ್ 5 ನಿಮಿಷ 10 ನಿಮಿಷ ಕರೆಂಟ್ ತೆಗ್ದಿರ್ತಾರಲ್ಲ, ಅದೇನ್ ಲೆಕ್ಕಕ್ಕೆ ಇರಂಗಿಲ್ಲ. ಯಾಕಂದ್ರ ಅವ್ರಿಗೆ ನಾವು ಕರೆಂಟ್ ತೆಗುದ್ವ ಅವ್ರಿಗೆ ಹೊಳೆ ಕೊಡ್ಬೇಕು ಅನ್ನೋ ವಿಚಾರಿಸೋದಕ್ಕೆ ಇರುದಿಲ್ಲ ಅವ್ರಿಗೆ. 5 ನಿಮಿಷ 10 ನಿಮಿಷ ಕರೆಂಟ್ ಏನ್ ತೆಗ್ದಿದ್ರಿದ್ಲ ಅದೇ ಎಲ್ಲಾ ಟೈಮ್ ಕುಡಿಸಿರ ಅದ ಅರ್ಧ ತಾಸ ಟೈಮ್ ಆಕೈತೆ ತೆಗ್ದಿದ್ ಕರೆಂಟ್ ತೆಗ್ದಿದ್ದ. ಮತ್ತ ಅವ್ರಿಗೆ ನಮಗ 5.5 ತಾಸ ಅಟ್ಟ ಕರೆಂಟ್ ಕೊಡ್ತಾರ. ಈಗ ಹಾಳದಾಗ ಕರೆಂಟ್ ಕೊಡಂಗಿಲ್ಲ, ಕರೆಂಟ್ ಇದ್ದಾಗ 4 ನೀರ್ ಬಿಡಂಗಿಲ್ಲ. ಸಾಕಾಗಿ ಹೋಗೈತಿ.